ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 8th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ಸೊ ವಿಚ್ ಇಸ್ ದಟ್ ಪೋಯಮ್? ಯು ಹ್ಯಾವ್ ಆಲ್ರೆಡಿ ಸೀನ್ ಇನ್ ದ ಥಂಬ್ನೇಲ್. ಯಸ್, ದ ಪೋಯಮ್ ಇಸ್ ಮಳೆ ಬರಲಿ. Before starting, I request you all to take out your textbook, pencil, eraser, wear earphones, sit in a quiet place, and we'll start with the today's lesson, Male Barali. So before starting with, I always tell you, Makle, when you start with a poem or a lesson, make sure that you get introduced, you get to know the name of the author or the poet. ಓಕೆನಾ? ಸೊ ಇಲ್ಲಿ ಮಳೆ ಬರಲಿ ಈ ಪದ್ಯವನ್ನು ಬರೆದವರು, ದ ಒನ್ ಹೂ ಹ್ಯಾಸ್ ರಿಟನ್ ದಿಸ್ ಪೋಯಮ್ ಇಸ್ ಸವಿತಾ ನಾಗಭೂಷಣ. ಓಕೆನಾ? ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಪೋಯಮ್ ವಿ ಹ್ಯಾವ್ ಅ ಸ್ಮಾಲ್ ಇಂಟ್ರಡಕ್ಷನ್ ಪಾರ್ಟ್. ಸೊ ವಿಲ್ ರೀಡ್ ದಟ್ ಒನ್. ಸೊ ವಾಟ್ ಈಸ್ ಮಳೆ ಬರಲಿ? ಮಳೆ ಅಂದರೆ ರೇನ್, ಬರಲಿ ಲೆಟ್ ಇಟ್ ರೇನ್. ಸೊ ಲೆಟ್ ಇಟ್, ಮಳೆ ಬರಲಿ, ಲೆಟ್ ಇಟ್ ರೇನ್. ಓಕೆನಾ? ಮಳೆ ಬರುವುದು ಅಂದರೆ ದ ರೇನ್ ಹ್ಯಾಸ್ ಟು ಕಮ್ ಅಂತ. ಸೊ ವಿ ವೋಂಟ್ ಯೂಸ್ ಕಮ್ ಅಲ್ವಾ? ಸೊ ದ ರೈನ್ ವಿಲ್ ಕಮ್ ಅಂತ ಹೇಳಲ್ಲ, ವಿ ವಿಲ್ ಸೇ ಇಟ್ ವಿಲ್ ರೈನ್. ಸೊ ಕನ್ನಡದಲ್ಲಿ ಮಳೆ ಬರುತ್ತದೆ, ಮಳೆ ವಿಲ್ ಕಮ್, ಮಳೆ ಬರುತ್ತದೆ, ಮಳೆ ಬರು. ಸೊ ಇಟ್ ವಿಲ್ ಕಮ್ ಟುಗೆದರ್. ಮಳೆ ಬರುವುದಿಲ್ಲ, ಇಟ್ ವೋಂಟ್ ರೈನ್. ಮಳೆ ಬರುತ್ತಿದೆ, ಇಟ್ ಈಸ್ ರೈನಿಂಗ್. ಮಳೆ ಬರುವುದಿಲ್ಲ, ಇಟ್ ವೋಂಟ್ ರೈನ್. ಮಳೆ ಬರುತ್ತಿಲ್ಲ, ಇಟ್ ಈಸ್ ನಾಟ್ ರೈನಿಂಗ್. ಮಳೆ ಬರಲಿ, ಲೆಟ್ ಇಟ್ ರೈನ್. ಓಕೆನಾ? ಸೊ ದೀಸ್ ಆರ್ ದ tenses, different kind of a tenses where you can practice. Let's come to the introduction. Male, rain, sakala jeeva rashigalige, for every living being. Sakala is every. Jeeva rashi andre for all the living beings. Mooladhara, it's a source, it's a foundation, it's a basic. Moola plus adhara, mooladhara. So let me know which is this sandhi and learn to split the words, makla, which is very important now. ಇಂದು ಪ್ರಕೃತಿಯಲ್ಲಿ, ಹೌ ಡು ಯು ಸ್ಪ್ಲಿಟ್ ದ ವರ್ಡ್ ಪ್ರಕೃತಿಯಲ್ಲಿ? ಸೊ ಪ್ರಕೃತಿ ಅಂದರೆ ನೇಚರ್. ಟುಡೇ ಇನ್ ನೇಚರ್. ಇಂದು ಇಸ್ ಅ ಟುಡೇ, ಇವತ್ತು ಇಸ್ ಆಲ್ಸೋ ಟುಡೇ, ಸಮಾನಾರ್ಥಕ ಪದ, ಸಿನೋನಿಮ್. ನಾನಾ ವೈಪರೀತ್ಯಗಳು, ನಾನಾ ವೈಪರೀತ್ಯ, ವೈಪರೀತ್ಯ ಅಂದರೆ ಅನ್ಯೂಶುವಲ್ ಅಕರೆನ್ಸಸ್, ಅಬ್ನಾರ್ಮಾಲಿಟೀಸ್ ಉಂಟಾಗುತ್ತಿವೆ. ಸೊ ಇಟ್ ಈಸ್ ಹ್ಯಾಪನಿಂಗ್. ಅವುಗಳಲ್ಲಿ ಇನ್ ಅಮಂಗ್ ಆಫ್ ಆಲ್ ದೋಸ್ ಥಿಂಗ್ಸ್, ಅತಿವೃಷ್ಟಿ ವಿಚ್ ಇಸ್ ಅ ಫ್ಲಡ್, ಹಾಗೂ ಅನಾವೃಷ್ಟಿ, ಹಾಗೂ ಇಸ್ ಆ್ಯಂಡ್ ಅನಾವೃಷ್ಟಿ ಇಸ್ ಅ ಡ್ರಾಟ್ ಮುಖ್ಯವಾಗಿದೆ. ಮುಖ್ಯ ಸರ್, ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ರೀಸೆಂಟ್ಲಿ ದರ್ ಆರ್ ಸೋ ಮೆನಿ ಅನ್ಯೂಶುವಲ್ ಅಕರೆನ್ಸಸ್ ಆಗ್ತಾ ಇದೆ, ವೈಪರೀತ್ಯ, ಅಬ್ನಾರ್ಮಾಲಿಟೀಸ್ ಆಗ್ತಾ ಇದೆ. ಸೊ ಅದರಲ್ಲಿ ಫ್ಲಡ್ ಆ್ಯಂಡ್ ದ ಡ್ರಾಟ್ ಈಸ್ ಅಮಂಗ್ ಒನ್ ಆಫ್ ದೆಮ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವುಗಳಿಂದ, ಹೌ ಡು ಯು ಸ್ಪ್ಲಿಟ್ ದ ವರ್ಡ್? ಅಂಡರ್ಲೈನ್ ಮಾಡ್ಕೊಳ್ಳಿ. ವಿಚ್ ಎವರ್ ದ ವರ್ಡ್ಸ್ ಐ ವಿಲ್ ಟೆಲ್ ಯು, ಯು ಹ್ಯಾವ್ ಟು ಸ್ಪ್ಲಿಟ್. ಇವುಗಳಿಂದ, ಮುಖ್ಯವಾಗಿವೆ, ಅವುಗಳಲ್ಲಿ, ಇವುಗಳಿಂದ, ಫ್ರಮ್ ಆಲ್ ದೀಸ್ ಥಿಂಗ್ಸ್, ಜನಜೀವನ, ದ ಲೈಫ್ ಆಫ್ ಅ ಪೀಪಲ್. ಜೀವನ ಇಸ್ ಅ ಲೈಫ್, ಜನ ಇಸ್ ಅ ಪೀಪಲ್, ದ ಪೀಪಲ್ ಲೈಫ್ ಅಸ್ತವ್ಯಸ್ತಗೊಂಡು, ಅಸ್ತವ್ಯಸ್ತ ಅಂದರೆ ಡಿಸ್ಆರ್ಗನೈಸ್ಡ್. ಸೊ ಇಟ್ ಇಸ್ ಬೀನ್ ಡಿಸ್ಆರ್ಗನೈಸ್ಡ್. ರೈತರ ಬದುಕು, ರೈತ ಇಸ್ ಅ ಫಾರ್ಮರ್, ರೈತರ ಬದುಕು, ದ ಫಾರ್ಮರ್ಸ್ ಲೈಫ್, ಬದುಕು ಇಸ್ ಅಗೇನ್ ಲೈಫ್. ಸಂಕಷ್ಟಕ್ಕೆ, ಪ್ರಾಬ್ಲಮ್ಗೆ. ಸೊ ಸಂಕಷ್ಟ ಇಸ್ ಅ ಪ್ರಾಬ್ಲಮ್ ಆರ್ ಅ ಟ್ರಬಲ್. ಒಳಗಾಗುತ್ತಿದೆ, ಇಟ್ ಈಸ್ going so much of a trouble, they are facing so much of a trouble, so much of a problem. ಮಳೆಯು ಸಕಾಲಕ್ಕೆ, ಮಳೆ ಸಕಾಲ ಅಂದರೆ ಆನ್ ದ ರೈಟ್ ಟೈಮ್ ಇಸ್ ಅ ಸಕಾಲ, ಕಾಲ ಇಸ್ ಅ ಟೈಮ್, ಸಕಾಲ ಇಸ್ ಅ ಆನ್ ದ ರೈಟ್ ಟೈಮ್. ಹಿತವಾಗಿ, ಕಂಫರ್ಟಬಲಿ ಬಂದು. ಸೊ ವೆನ್ ದ ರೈನ್ ಕಮ್ಸ್ ಅಟ್ ದ ರೈಟ್ ಟೈಮ್ ವಿತ್ ನಾಟ್ ಹ್ಯೂಜ್ ರೈನ್. ಅಗೇನ್ ಹ್ಯೂಜ್ ರೈನ್ ಬಂದರೆ ಏನಾಗುತ್ತೆ? ಹೆವಿ ರೈನ್ ಬಂದರೆ ಏನಾಗುತ್ತೆ? ಸಾರಿ, ನಾಟ್ ಅ ಹ್ಯೂಜ್, ಹೆವಿ ರೈನ್ ಬಂದರೆ ಏನಾಗುತ್ತೆ? ಇಟ್ ವಿಲ್ ಲೀಡ್ ಟು ಫ್ಲಡ್ ಅಲ್ವಾ? ಸೊ ಇಫ್ ದ ರೈನ್ ಈಸ್ ನಾಟ್ ಹೆವಿ, ಇಫ್ ದ ರೈನ್ ಈಸ್ ಕಮಿಂಗ್ ವಿತ್ ದ ಪ್ರಾಪರ್ ಆಗಿ ಒಂದು ಪ್ರಾಪರ್ ಕ್ವಾಲಿಟಿ ರೈನ್ ಆನ್ ದ ಗುಡ್ ಟೈಮ್ ಬಂದರೆ ವಿ ವಿಲ್ ಗೆಟ್ ಅ ಗುಡ್ ಅಮೌಂಟ್ ಆಫ್ ಅ ಕ್ರಾಪ್. ಇಲ್ಲ ಅಂದರೆ ಇವನ್ ದ ಕ್ರಾಪ್ ಆಲ್ಸೋ ವಿ ವೋಂಟ್ ಗೆಟ್ ದ ಕ್ರಾಪ್ ಅಲ್ವಾ? ಕೆರೆ, ಕಟ್ಟೆ, ಬಾವಿ. ಕೆರೆ, ಕಟ್ಟೆ ಅಂದರೆ ಇಟ್ಸ್ ಅ ಜೋಡಿ ಪದ. ಲೇಕ್ ಅಂತಾರೆ, ಕೆರೆ ಇಸ್ ಅ ಲೇಕ್, ಬಾವಿ ಇಸ್ ಅ ವೆಲ್. ತುಂಬಿದರೆ, ಇಫ್ ಇಟ್ ಗೆಟ್ ಫಿಲ್ಡ್, ರೈತರ ಬದುಕು ಹಸನಾಗುತ್ತದೆ. ಸೊ ರೈತರ ಬದುಕು ಯಾವಾಗ ಹಸನಾಗುತ್ತೆ? ಹಸನಾಗು ಅಂದರೆ ಟು ಬಿಕಮ್ ಬ್ಯೂಟಿಫುಲ್, ಟು ಬಿಕಮ್ ಗ್ರೇಸ್ಫುಲ್, ಟು ಬಿಕಮ್ ಹ್ಯಾಪಿಯರ್. ಸೊ ವೆನ್ ದೇರ್ ಲೈಫ್ ವಿಲ್ ಬಿಕಮ್ ಹ್ಯಾಪಿಯರ್, ಹೂಸ್ ಲೈಫ್? ಫಾರ್ಮರ್ಸ್ ಲೈಫ್. ವೆನ್ ದೆರ್ ಇಸ್ ಅ ರೈನ್ ಆನ್ ದ ರೈಟ್ ಟೈಮ್, ಮಳೆ ಸಕಾಲಕ್ಕೆ ಬಂದರೆ, ಕೆರೆ, ಕಟ್ಟೆ, ಬಾವಿ. ಸೊ ಇಫ್ ಆಲ್ ದೀಸ್ ಥಿಂಗ್ಸ್ ವಿಲ್ ಗೆಟ್ ಫಿಲ್ಡ್, ರೈತರ ಬದುಕು ಹಸನಾಗುತ್ತದೆ. ಆ ಮುಖೇನ ಥ್ರೂ ದಟ್, ನಾಡು, ದ ಲ್ಯಾಂಡ್, ಸಮೃದ್ಧಿಯಿಂದ, ಫಾಸ್ಫರಸ್,
ನೆಮ್ಮದಿಯಿಂದ ವಿತ್ ಪೀಸ್ ಅಂಡರ್ ಸಮೃದ್ಧಿಯಿಂದ ಸ್ಪ್ಲಿಟ್ ಮಾಡಿ ನೆಮ್ಮದಿಯಿಂದ ಸ್ಪ್ಲಿಟ್ ಮಾಡಿ ಕೂಡಿರುತ್ತದೆ. ಇಟ್ ವಿಲ್ ಬಿ ಫಿಲ್ಡ್ ವಿತ್ ಪ್ರಾಸ್ಪೆರಿಟಿ ಆ್ಯಂಡ್ ಪೀಸ್. ಹೀಗಾಗಿ ಸೊ ಓನ್ಲಿ ಮಳೆ ಬರಲಿ, ಲೆಟ್ ಇಟ್ ರೇನ್. ನಮ್ಮ ಕಷ್ಟಗಳನ್ನು, ಸ್ಪ್ಲಿಟ್ ದ ವರ್ಡ್ ಕಷ್ಟಗಳನ್ನು, ಕಷ್ಟ ಆಸ್ ಅ ಪ್ರಾಬ್ಲಮ್, ದೂರ ಮಾಡಿ ಲೆಟ್ ಇಟ್ ಟೇಕ್ ಅವೇ ಆಲ್ ಅವರ್ ಪ್ರಾಬ್ಲಮ್. ಸುಖ ಸಂತೋಷವನ್ನು, ಸುಖ ಇಸ್ ಹ್ಯಾಪಿನೆಸ್, ಸಂತೋಷ ಇಸ್ ಆಲ್ಸೋ ಹ್ಯಾಪಿನೆಸ್. ಸುಖ ವಿ ಕ್ಯಾನ್ ಆಲ್ಸೋ ಟೆಲ್ ಅ ಗುಡ್ ಲೀಡಿಂಗ್ ಪೀಸ್ಫುಲ್ ಲೈಫ್. ಓಕೆನಾ? ಹೆಚ್ಚಿಸಲಿ, ಲೆಟ್ ಇಟ್ ಇನ್ಕ್ರೀಸ್ ದ ಸುಖ, ಲೆಟ್ ಇಟ್ ಇನ್ಕ್ರೀಸ್ ದ ಸಂತೋಷ ಎಂದು ಕವಯಿತ್ರಿ. ಸೊ ಇಫ್ ಇಟ್ ಇಸ್ ಅ ಫೀಮೇಲ್ ಪೊಯೆಟ್ ದೆನ್ ವಿ ವಿಲ್ ಸೇ ಕವಯಿತ್ರಿ. ಇಫ್ ಇಟ್ಸ್ ಅ ಮೇಲ್ ದಟ್ ಇಸ್ ಅ ಕವಿ. ರಿಮೆಂಬರ್ ದಿಸ್, ಸ್ತ್ರೀಲಿಂಗ ಕವಯಿತ್ರಿ, ಪುಲ್ಲಿಂಗ ಕವಿ. ಓಕೆ? ನಮ್ರತೆಯಿಂದ, ನಮ್ರತೆ ಅಂದರೆ ಹಂಬಲಾಗಿ, ವಿತ್ ಹ್ಯುಮಿಲಿಟಿ ಪ್ರಾರ್ಥಿಸಿದ್ದಾರೆ. ಶಿ ಈಸ್ ಬೀಂಗ್ ಪ್ರೇಡ್ ಹಿಯರ್. ಅವರು ಪ್ರೇ ಮಾಡ್ತಾ ಇದ್ದಾರೆ. ದ ಪೊಯೆಟ್ ಹಿಯರ್ ಇಸ್ ಶಿ ಈಸ್ ಪ್ರೇಯಿಂಗ್. ಓಕೆನಾ? ಸೊ ದಿಸ್ ಈಸ್ ದ introduction part inanu they will ask a question. I told you the answer. I hope you remember, and ella words split ಮಾಡಬೇಕು. okay na? We'll come to the poem now. So here you can see the picture on the screen itself, but still I insist you to look into your book, textbook check ಮಾಡಿ. ಮಳೆ ಬರಲಿ, ಲೆಟ್ ಇಟ್ ರೈನ್. ಆದರೆ ಬಟ್ ಹಸಿರು ಹೊಲ ಗದ್ದೆಗಳನ್ನು, ಹಸಿರು ಇಸ್ ಅ ಗ್ರೀನ್, ಹೊಲ ಗದ್ದೆ ಫಾರ್ಮ್ ಲ್ಯಾಂಡ್. ಸೊ ದ ಗ್ರೀನ್ ಫಾರ್ಮ್ ಲ್ಯಾಂಡನ್ನು, ರೈತರ ಸುಖ ನಿದ್ದೆಗಳನ್ನು, ರೈತ ಇಸ್ ಅ ಫಾರ್ಮರ್, ಐ ಆಲ್ರೆಡಿ ಟೋಲ್ಡ್ ಯು. ಸುಖ ಇಸ್ ಅ ಹ್ಯಾಪಿನೆಸ್, ನಿದ್ದೆ ಇಸ್ ಅ sleep. So the peaceful sleep. When the Raita will sleep peacefully, when he believes that his crop is good, nothing harm is gonna happen to his crop, then he will sleep peacefully. Alva? So if not, if he has a doubt, obviously he can't sleep peacefully. He will be having a tension in his mind. Okay, something might happen to my crop. Anta alva? So that is their life. Without farmer, even we are nothing. We don't have food without a farmer. Farmer is a backbone. Yes, avrilla andre ಏನು ಇಲ್ಲ. So we have to respect them. ಕಸಿದುಕೊಳ್ಳದಿರಲಿ, ಕಸಿದುಕೊಳ್ಳು ಅಂದರೆ ಸ್ನ್ಯಾಚ್ ಇಟ್. ಸೊ ಲೆಟ್ ದಿಸ್ ರೇನ್ ಕಮ್, ಬಟ್ ಲೆಟ್ ಇಟ್ ನಾಟ್ ಸ್ನ್ಯಾಚ್ ವಾಟ್? ಹಸಿರು ಹೊಲಗದ್ದೆ. ಸೊ ಲೆಟ್ ಇಟ್ ನಾಟ್ ಟೇಕ್ ಬ್ಯಾಕ್ ದ ಗ್ರೀನ್ ಫಾರ್ಮ್ ಲ್ಯಾಂಡ್. ಲೆಟ್ ಇಟ್ ನಾಟ್ ಟೇಕ್ ದ ಪೀಸ್ಫುಲ್ ಸ್ಲೀಪ್ ಆಫ್ ಅ ಫಾರ್ಮರ್. ದಟ್ ಈಸ್ ದ ಮೀನಿಂಗ್ ಫಾರ್ ದ ಫಸ್ಟ್ ಸ್ಟ್ಯಾನ್ಸಾ. ವಿಲ್ ಗೋ ವಿತ್ ದ ಸೆಕೆಂಡ್ ಒನ್. ಮಳೆ ಬರಲಿ, ಲೆಟ್ ಇಟ್ ರೇನ್. ಆದರೆ ಬಟ್ ಹುಲ್ಲಿನ ಚಾವಣಿಗಳನ್ನು. ಸೊ ಹಳ್ಳಿಗಳ ಕಡೆ ಎಲ್ಲ, ಹಳ್ಳಿ ಇಸ್ ಅ ವಿಲೇಜ್. ಸೊ ಏನು ಮಾಡ್ತಾರೆ, ದೇ ವಿಲ್ ಹ್ಯಾವ್ ಅ ಹೌಸ್ ಬಟ್ ಇಟ್ ಈಸ್ ನಾಟ್ ಗುಡ್ ಕನ್ಸ್ಟ್ರಕ್ಟೆಡ್ ಸ್ಟ್ರಾಂಗ್ ಹೌಸ್. ಸೊ ದೇ ವಿಲ್ ಬಿ ಹ್ಯಾವಿಂಗ್ ಅ ರೂಫ್ ಆಫ್ ಅ ಗ್ರಾಸ್. ಹುಲ್ಲು ಇಸ್ ಅ ಗ್ರಾಸ್, ದ ಡ್ರೈ ಗ್ರಾಸ್ ಇರುತ್ತೆ. ಚಾವಣಿ ಇಸ್ ಅ ರೂಫ್. ಸೊ ದೇರ್ ರೂಫ್ ಇಸ್ ಮೇಡ್ ಅಪ್ ಆಫ್ ಅ ಗ್ರಾಸ್. ಓಕೆ? ಸೊ ಮಳೆ, ಇಫ್ ಇಟ್ ರೇನ್ಸ್ ಹೆವಿಲಿ, ವಾಟ್ ಹ್ಯಾಪನ್ಸ್? ಎವ್ರಿಥಿಂಗ್ ವಿಲ್ ಗೋ ಆಫ್ ಅಲ್ವಾ? ಸೊ ಲೆಟ್ ಇಟ್ ರೇನ್, ಬಟ್ ಲೆಟ್ ದಿಸ್ ರೇನ್ ಶುಡ್ ನಾಟ್ destroy this hullina chavani. Let it not destroy the roof that is made up of a grass. And mannina gode, the gode is a wall, mannu is a mud. All the wall is been constructed with the mud. So let it not destroy this mannina gode, let it not destroy the hullina chavani. That is the meaning for the second stanza. Third stanza, male barali, let it rain. ಇರಲೊಂದು ಪುಟ್ಟ ಮನೆ. ಇರಲೊಂದು, ಹೌ ಡು ಯು ಸ್ಪ್ಲಿಟ್ ದ ವರ್ಡ್ ಇರಲೊಂದು? ಇರಲು ಪ್ಲಸ್ ಒಂದು, ಇರಲೊಂದು ವಿತ್ ಸಂಧಿ. ಡು ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇರಲೊಂದು ಪುಟ್ಟ ಮನೆ. ಸೊ ಲೆಟ್ ಮೀ ಹ್ಯಾವ್ ಅ ಸ್ಮಾಲ್ ಹೌಸ್ ಟು ಸ್ಟೇ, ಬಿಕಾಸ್ ವೆನ್ ಇಟ್ ರೇನ್ಸ್ ಐ ಕಾಂಟ್ ಗೋ ಔಟ್ಸೈಡ್ ಆ್ಯಂಡ್ ಐ ಕಾಂಟ್ ಸ್ಲೀಪ್ ಆನ್ ದ ರೋಡ್ ಅಲ್ವಾ? ಸೊ ಐ ವಿಲ್ ಗೆಟ್ ವೆಟ್ ಆ್ಯಂಡ್ ಐ ವಿಲ್ ಕ್ಯಾಚ್ ಕೋಲ್ಡ್, ಐ ವಿಲ್ ಗೆಟ್ sick. Okay? So let me have a small roof, small house, putta mane, small house. ಹೊದೆಯಲು, ಟು ಕವರ್ ಮೈ ಸೆಲ್ಫ್, ಬೆಚ್ಚನೆಯ, ವಾರ್ಮ್, ಕಂಬಳಿ, ಬ್ಲ್ಯಾಂಕೆಟ್ ಎಲ್ಲರಿಗೂ ಸಿಗಲಿ. ಲೆಟ್ ಎವ್ರಿ ಒನ್. ಸೊ ವಿ ಕ್ಯಾನ್ ಸಿ ಸೋ ಮೆನಿ ಹೋಮ್ಲೆಸ್ ಪೀಪಲ್, ದೇ ಆರ್ ಸ್ಲೀಪಿಂಗ್ ಔಟ್ಸೈಡ್ ಡ್ಯೂರಿಂಗ್ ಅ ವಿಂಟರ್, ಡ್ಯೂರಿಂಗ್ ಅ ರೈನಿ ಸೀಸನ್. ಇಫ್ ಯು ಫೈಂಡ್ ಎನಿ ಆಫ್ ಸಚ್ ಪರ್ಸನ್, ಮೇಕ್ ಶೋರ್ ಯು ಹೆಲ್ಪ್ ಎನಿಥಿಂಗ್ ದಟ್ ಯು ಕ್ಯಾನ್ ಡೂ. ಮೇ ಬಿ ಒಂದು ಟೀ ಶರ್ಟ್ ಕೊಡ್ಬೋದು ನಾವು, ಮೇ ಬಿ ಸ್ಲಿಪ್ಪರ್ ಕೊಡ್ಬೋದು, ಮೇ ಬಿ ವಿ ಕ್ಯಾನ್ ಗಿವ್ ದಮ್ ಅ ಫುಡ್, ಮೇ ಬಿ ವಿ ಕ್ಯಾನ್ ಗಿವ್ ದಮ್ ಅ ಚಾಯ್, ಮೇ ಬಿ ಇಫ್ ವಿ ಹ್ಯಾವ್ ಅ ಗುಡ್, ಇನ್ನೂ ಚೆನ್ನಾಗಿದ್ದರೆ ವಿ ಕ್ಯಾನ್ ಗಿವ್ ದಮ್ ಅ ಬ್ಲ್ಯಾಂಕೆಟ್ಸ್, ವಿ ಕ್ಯಾನ್ ಪ್ರೊವೈಡ್ ಸಮ್ ಆರ್ ದ ಅದರ್ ಥಿಂಗ್ ಅಲ್ವಾ? ಸೊ ದಟ್ ಈಸ್ ವಾಟ್ ಕವಯಿತ್ರಿ ಈಸ್ ಟೆಲಿಂಗ್ ಹಿಯರ್. ಸವಿತಾ ನಾಗಭೂಷಣ್ ಹೇಳ್ತಿದ್ದಾರೆ, ಲೆಟ್ ಅಸ್ ನಾಟ್ ಬಿ ಮೋರ್ ಸೆಲ್ಫಿಶ್, ಲೆಟ್ ಅಸ್ ಡೂ ಸಮಥಿಂಗ್ ಫಾರ್ ದ ಪೀಪಲ್. ಸೊ ಲೆಟ್ ಅಸ್ ಹ್ಯಾವ್ ದ ಸ್ಮಾಲ್ ಹೌಸ್. ಹೊದೆಯಲು, ಸೊ ಟು ಕವರ್, ಲೆಟ್ ಇಟ್ ಬಿ ಅ ವಾರ್ಮ್ ಬ್ಲ್ಯಾಂಕೆಟ್, ಎಲ್ಲರಿಗೂ ಸಿಗಲಿ. ಲೆಟ್ ಎವ್ರಿ ಒನ್ ಗೆಟ್ ದಿಸ್ ಒನ್. This is the third stanza. Fourth one, ನೊಂದ ಬಯಲುಗಳಿಗೆ. ಬಯಲು is a ground. Okay na? So what happens when there is a
ಸನ್ ಜಾಸ್ತಿ ಇದೆ, ಸೊ ಸಮ್ಮರ್ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಇದೆ, ಬಿಸಿಲು ಇಸ್ ಸನ್ನಿ ಡೇಸ್. ಓಕೆ, ಏನಾಗುತ್ತೆ, ಎವ್ರಿಥಿಂಗ್ ವಿಲ್ ಗೆಟ್ ಡ್ರೈ ಅಲ್ಲ. ಬೆಂದ ಬೆಟ್ಟಗಳಿಗೆ, ದ ಗ್ರೌಂಡ್ ಇಸ್ ಕಂಪ್ಲೀಟ್ಲಿ ಡ್ರೈ, ದ ಮೌಂಟೇನ್ಸ್ ಆರ್ ಲೈಕ್ ಬರ್ನಿಂಗ್ ಅಲ್ವಾ. ಸೊ ಮೌಂಟೇನ್ಸ್ ಬೆಂದೋಗ್ಬಿಟ್ಟಿದೆ, ಇಟ್ಸ್ ಬರ್ನಿಂಗ್, ಇಟ್ಸ್ ಕುಕ್ಡ್ ಕಂಪ್ಲೀಟ್ಲಿ. ಬಾಯಾರಿದ ಕೆರೆ ಬಾವಿ, there is no water in a lake and bavi. Bavi is a well, kere is a lake. There is no water. Bayaride, thirsty. The lake and bavi are getting thirst because there is no water. Halla kollagalige. So what and all as bayaride. So thirsty is for a kere, lake, bavi, well, halla kolla, the small pond and stream. Ellarunu they are thirsty. Barali male barali. Let it rain and so that everyone will get cool, calm ಆಗಿರ್ತಾರೆ. ಸೊ there is a water in storage in the kere, in lake, ಬಾವಿ, ಹಳ್ಳ ಕೊಳ್ಳ, and the betta will become so ಶಾಂತ, ತಂಪಾಗುತ್ತೆ. It will become very cool. We all love to visit. We all love to go to mountain when it rains alva, because we love rain. We love that cold winter. We love the fog. We love the mist. All this happens when there is no sun. Sun idre irutta ಆಗದಿಲ್ಲ. ಸೊ ಲೆಟ್ ಆಲ್ ದೀಸ್ ಥಿಂಗ್ ಹ್ಯಾಪನ್. ಸೊ ಬಯಲುಗಳಿಗೆ, ನೊಂದ ಬಯಲುಗಳಿಗೆ, ಸೊ ಬಯಲು ಏನಾಗಿದೆ, ದ ಗ್ರೌಂಡ್ ಈಸ್ ದೇ ಆರ್ ಹರ್ಟ್ ಕಂಪ್ಲೀಟ್ಲಿ ಬಿಕಾಸ್ ಇಟ್ ಇಸ್ ಡ್ರೈ. ಬೆಟ್ಟ ದ ಲೈಕ್ ಕುಕ್ಡ್ completely because of a hot sun. All the water stream, they are like dry because they are thirsty. There is no water. The fourth stanza. We'll go with the fifth one. Dho endu suridu ಹೊರಟು ನಿಂತಾಗ. ಸೊ ಹೌ ಇಟ್ ರೇನ್ಸ್, ಹೌ ಇಟ್ ಶುಡ್ ರೈನ್, ಇಟ್ ಶುಡ್ ರೈನ್ ಲೈಕ್ ಜೋರಾಗಿ ಸೌಂಡ್ ಮಾಡಬೇಕು, ದೋ 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 ಅಂತ ಬರಬೇಕು ಮಳೆ, ಧೋ ಅಂತ ಸುರಿದು, ಇಟ್ ಶುಡ್ ಪೋರ್. ಹೊರಟು ನಿಂತಾಗ, ವೆನ್ ಇಟ್ ರೆಡಿ ಟು ಲೀವ್, ನೆಲ ಮುಗಿಲು ನಗಲಿ. So when it is ready to leave, everyone will be like, Habba, we got rain finally, we are so happy. See, everywhere it's so greenery, it's so nice, it's so beautiful to see ಅಂತ ಹೇಳ್ತೀವಲ್ಲ. ಸೊ ನೆಲ ಮುಗಿಲು, ನೆಲ is a land, ಮುಗಿಲು is a cloud. ನಗಲಿ, let them smile. 7 ಬಣ್ಣಗಳಲ್ಲಿ. ಸೊ how they should smile? They should smile with the rainbow. 7 ಬಣ್ಣ, 7 colors is a rainbow. Rainbow is a ಕಾಮನಬಿಲ್ಲು. So they will show their gratitude to the rain. They will show their happiness. They will show their thanks to the rain by forming the rainbow. This is the meaning for the last stanza. I hope you got the meaning now. Doubt idre do let me know in the comment section. Let me read once again the poem. ಮಳೆ ಬರಲಿ ಆದರೆ ಹೊಸಿರು ಹೊಲ ಗದ್ದೆಗಳನ್ನು, ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ. ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು, ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ. ಮಳೆ ಬರಲಿ ಇರಲೊಂದು ಪುಟ್ಟ ಮನೆ, ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ನೊಂದ ಬಯಲುಗಳಿಗೆ, ಬೆಂದ ಬೆಟ್ಟಗಳಿಗೆ, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ. ದೋ ಎಂದು ಸುರಿದು ಹೊರಟು ನಿಂತಾಗ ನೆಲ ಮುಗಿಲು ನಗಲಿ 7 ಬಣ್ಣಗಳಲ್ಲಿ. ಈ ಪದ್ಯವನ್ನು ಬರೆದವರು ಸವಿತಾ ನಾಗಭೂಷಣ್. ಸೊ ಹಿಯರ್ ವಿ ಕಂಪ್ಲೀಟ್ ದ ಪೋಯಮ್. ಡೌಟ್ ಇದ್ರೆ ಡೂ ಲೆಟ್ ಮೀ ನೋ ಮಕ್ಳ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಅ ಕೃತಿಕಾರರ ಪರಿಚಯ. ಐ ಲೀವ್ ದ ಪಿಕ್ಚರ್ ಹಿಯರ್ ಅಂಡ್ ಆಲ್ಸೋ ಇಟ್ ಈಸ್ ದೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಓದಿ, ಓಕೆನಾ, ವೆರಿ ಇಂಪಾರ್ಟೆಂಟ್. ಯು ಶುಡ್ ನೋ ಅಬೌಟ್ ದ ಪೊಯೆಟ್. ಓಕೆನಾ. ಸವಿತಾ ನಾಗಭೂಷಣ್ ಯಾವಾಗ ಹುಟ್ಟಿದ್ದು? 1961, 1961. ಅಂಡರ್ಲೈನ್. ಎಲ್ಲಿ? ಚಿಕ್ಕಮಗಳೂರಿನಲ್ಲಿ. ಸೊ ದೆನ್ ಶಿ ಹ್ಯಾಸ್ ಅ ಡಿಗ್ರಿ, ಪದವಿ ಇಸ್ ಅ ಡಿಗ್ರಿ ಇತಿಹಾಸದಲ್ಲಿ, ಇತಿಹಾಸ ಇಸ್ ಅ ಹಿಸ್ಟ್ರಿನಲ್ಲಿ ಸ್ನಾತಕೋತ್ತರ ಪದವಿ. ಅಂಚೆ ಇಲಾಖೆಯಲ್ಲಿ, ಪೋಸ್ಟ್ ಆಫೀಸಲ್ಲಿ 20 years 20 ವರ್ಷ ಸೇವೆ ಸಲ್ಲಿಸಿ ಸೆಲ್ಫ್ ರಿಟೈರ್ಡ್ ಆಗಿದ್ದಾರೆ. ಸ್ವಯಂ ನಿವೃತ್ತಿ ಇಸ್ ಸೆಲ್ಫ್ ರಿಟೈರ್ಡ್. ಸೊ ದೆನ್ ಯು ಹ್ಯಾವ್ ಅ ಬೋಲ್ಡ್ ಲೆಟರ್ಸ್ ಅಲ್ಲಿ ಇರೋದಲ್ಲ ಅವರ ಕವನ ಸಂಕಲನ, ದ ಪೊಯಮ್ಸ್ ದಟ್ ಶಿ ಹ್ಯಾಸ್ ರಿಟನ್, ಅದನ್ನೆಲ್ಲ ಓದಿ. ಓಕೆನಾ. ಆ್ಯಂಡ್ ದಿಸ್ ಪೊಯಮ್ ಇಸ್ ಬೀನ್ ಟೇಕನ್ ಫ್ರಮ್ ಸ್ತ್ರೀಲೋಕ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ಆ್ಯಂಡ್ ಈ ಕವನವನ್ನು ಚಂದ್ರನನ್ನು ಕರೆಯಿರಿ ಭೂಮಿಗೆ ಅಟ್ ದ ಎಂಡ್ ಯು ಹ್ಯಾವ್. ಓಕೆನಾ. ಅದರಿಂದ ಆಯ್ದುಕೊಳ್ಳಲಾಗಿದೆ. ಇಟ್ ಇಸ್ ಬೀನ್ ಟೇಕನ್. ಸೊ ವೇರ್ ಡು ಯು ಯೂಸ್ ದಿಸ್ ಒನ್? ದಿಸ್ ವಿಲ್ ಬಿ ಯೂಸ್ಡ್ ಇನ್ ಅ ಸಂದರ್ಭ ಸಹಿತ ವಿವರಿಸಿ. ಓಕೆನಾ. ಫೈನ್. ವಿಲ್ ಗೋ ಫಾರ್ ದ ಪದಗಳ ಅರ್ಥ. ಪದಗಳ ಅರ್ಥ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಸೊ ಐ ವಿಲ್ ಎಕ್ಸ್ಕ್ಲೂಡ್ ದಿಸ್ ಪದಗಳ ಅರ್ಥ. ಪ್ರಶ್ನೆಗಳು ಐ ನೋ ಯು ನೋ ಮಕ್ಕಳ ದಟ್ ಐ ವಿಲ್ ಗಿವ್ ಯು, ಐ ವಿಲ್ ಎಕ್ಸ್ಪ್ಲೇನ್ ದ ಓನ್ಲಿ ದ ಕ್ವೆಶನ್ಸ್. ಐ ವೋಂಟ್ ಗಿವ್ ಯು ದ ಆನ್ಸರ್ಸ್. ಯು ನೋ ದಟ್ ಅಲ್ವಾ? ಐ ವಿಲ್ ಎಕ್ಸ್ಪ್ಲೇನ್ ದ ಕ್ವೆಶನ್ಸ್ ನಾವು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ 1 sentence. ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ? ಸೊ ವೆನ್ ಡಸ್ ದ ರೈತ ವಿಲ್ ಗೆಟ್ ಅ ಪೀಸ್ಫುಲ್ ಸ್ಲೀಪ್?
ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗುವುದು ಯಾವಾಗ? ವೆನ್ ಡಸ್ ಕೆರೆ ಹಳ್ಳ ಬಾವಿ ವಿಲ್ ಗೆಟ್ ಥರ್ಸ್ಟಿ? ಬಾಯಾರಿಕೆ, ಥರ್ಸ್ಟಿ. ನೊಂದ ಬಯಲುಗಳು, ದ ಹರ್ಟ್ ಬಯಲು, ದ ಗ್ರೌಂಡ್. ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ? ವೆನ್ ಇಟ್ ವಿಲ್ ಬಿಕಮ್ ಕೂಲ್. ಯಾವಾಗ ತಂಪಾಗುತ್ತೆ? ಬೆಟ್ಟ ಆ್ಯಂಡ್ ಗ್ರೌಂಡ್. ಮಳೆ ಬಂದು ನಿಂತಾಗ, ವೆನ್ ಇಟ್ ರೈನ್ ಅಂಡ್ ಇಟ್ ವಿಲ್ ಸ್ಟಾಪ್. ನೆಲ ಮುಗಿಲು ಹೇಗೆ ಕಾಣಬೇಕು? ಹೌ ಶುಡ್ ನೆಲ ಆ್ಯಂಡ್ ಮುಗಿಲು ಶುಡ್ ಲುಕ್ ಲೈಕ್? ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮಳೆ ಯಾವ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ? ಯಾವ ಯಾವ ನಷ್ಟ? ವಿಚ್ ಅಂಡ್ ಆಲ್ ನಷ್ಟ, ಲಾಸ್, ಉಂಟು ಮಾಡದಿರಲಿ. ಲೆಟ್ ಇಟ್ ನಾಟ್ ಕ್ರಿಯೇಟ್ ಅಂತ ಕವಯಿತ್ರಿ ಶಿ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಹಿಯರ್. ಸೆಕೆಂಡ್ ಒನ್, ವಿಪರೀತ ಮಳೆಯಿಂದ ಫ್ರಮ್ ಹೆವಿ ರೇನಿಂದ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ? ಸೊ ಹೂಸ್ ಹೌಸ್ ವಿಲ್ ಗೆಟ್ ಮೋರ್ ಟ್ರಬಲ್, ಮೋರ್, ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಹೆಚ್ಚು ಹಾನಿ, ಲಾಸ್ ಯಾರಿಗೆ ಆಗುತ್ತೆ, ಆ್ಯಂಡ್ ವೈ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಮಳೆಯಿಂದ ಯಾವ ಯಾವ ಸುಖಗಳು, ಸೊ ವಾಟ್ ಕೈಂಡ್ ಆಫ್ ಅ ಸುಖ, ಹ್ಯಾಪಿನೆಸ್ ಸಿಗಲಿ ಎಂದು ಕವಯಿತ್ರಿ ಆಶಿಸುತ್ತಾರೆ. ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳು ಯಾವುವು? ವಿಚ್ ಆರ್ ದೋಸ್ ಥಿಂಗ್ಸ್ ವಿಚ್ ಇಸ್ ನೊಂದು, ಹರ್ಟ್, ಬೆಂದು, ವಿಚ್ ಇಸ್ ಕುಕ್ಡ್, ವಿಚ್ ಆರ್ ದೋಸ್ ಥಿಂಗ್ಸ್? ಡೂ ಲೆಟ್ ಅಸ್ ನೋ. ಓಕೆ, 8-10 ವಾಕ್ಯಗಳಲ್ಲಿ ಇಟ್ ಈಸ್ ಜಸ್ಟ್ ಲೈಕ್ ಅ ಸಮರಿ. ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳು ಯಾವುವು? ಸೊ ಮಳೆಯಿಂದ ವಿ ಹ್ಯಾವ್ ಅನುಕೂಲ, ವಿ ಹ್ಯಾವ್ ಅಡ್ವಾಂಟೇಜ್. ಅನಾನುಕೂಲ ವಿಚ್ ಇಸ್ ಅ ಡಿಸ್ಅಡ್ವಾಂಟೇಜ್. ಸೊ ಯಾವುದು ಅದು? ವಿಚ್ ಆರ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಸಂದರ್ಭದೊಡನೆ ವಿವರಿಸಿ. ಸೊ ಸಂದರ್ಭದೊಡನೆ ಯು ಆಲ್ರೆಡಿ ನೋ. ಸೊ ಫಸ್ಟ್ ವಿ ವಿಲ್ ರೈಟ್ ಫ್ರಮ್ ವಿಚ್ ಬುಕ್ ದಿಸ್ ಇಸ್ ಸೆಂಟೆನ್ಸ್ ಇಸ್ ಬೀನ್ ಟೇಕನ್. ಸೊ ಈ ವಾಕ್ಯವನ್ನು ಮಳೆ ಬರಲಿ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಆ್ಯಂಡ್ ಅಗೇನ್ ಯು ಕ್ಯಾನ್ ಟೆಲ್ ಈ ಪದ್ಯ, ಮಳೆ ಬರಲಿ ಪದ್ಯವನ್ನು ಯಾವ ಕವನ ಸಂಕಲನದಿಂದ? ಚಂದ್ರನನ್ನು ಭೂಮಿಗೆ, ಕರೇರಿ ಭೂಮಿಗೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯಾರು ಹೇಳಿದ್ದಾರೆ? ಹೂ ಹ್ಯಾಸ್ ಟೋಲ್ಡ್ ದಿಸ್? ಪೊಯೆಟ್ ಅಲ್ವಾ, ಕವಯಿತ್ರಿ ಹೇಳಿದ್ದಾರೆ. ಕವಯಿತ್ರಿ ಸವಿತಾ ನಾಗಭೂಷಣ್ ಹೇಳಿದ್ದಾರೆ. ವೈ ಆ್ಯಂಡ್ ವೆನ್, that you have to explain. So this is the standard format. The first one, ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ. Let it not snatch the peace, happiness of a ರೈತ. ಹೊದೆಯಲು ಬೆಚ್ಚನೆಯ ಕಂಬಳಿ ಸಿಗಲಿ ಎಲ್ಲರಿಗೆ. So let everyone get that warm blanket. ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬರಲಿ. So for all these ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ. Let it rain. Next we have a ಭಾಷಾಭ್ಯಾಸ. So as you can see, first word, second word is connected. Similarly, you have to connect the third word. So third word ge connect mado tara fourth word na you have to write. So just go back to poem, you will find the answer, write it down. So answers kodalla. Swanta vakya, sukha nidde, very peaceful sleep. Bayaru, bayarike, thirsty. Bechone, warm. So now you have to write a sentence. Do not copy from somewhere makla. Try to write your own sentence, okay? Viruddharthaka pada is opposite word. Mele is a up. Bilu is to fall down. Sukha is a happiness anta. ಮಾದರಿ ಅಂತೆ ಬಿಡಿಸಿ ಬರೆಯಿರಿ. ಆಲ್ರೆಡಿ ಐ ಹ್ಯಾವ್ ಗಿವನ್ ಯು ಲಾಟ್ ಆಫ್ ಬಿಡಿಸಿ ಬರೆಯಿರಿ. ಸೊ ಇದನ್ನು ಟ್ರೈ ಮಾಡಿ. ಇರಲೊಂದು ಬಾಯಾರಿದ ಕೊಳ್ಳದಿರಲಿ. ಓಕೆ, ನೆಕ್ಸ್ಟು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಸೊ ಯು ಹ್ಯಾವ್ ಟು ಮೆಮರೈಸ್ ಇಟ್. ಕಂಠಪಾಠ ಮಾಡಬೇಕು. ಓಕೆ, ಸೊ ದೇ ಹ್ಯಾವ್ ಗಿವನ್ ಯು ಫ್ರಮ್ ವೇರ್ ಟು ವೇರ್ ಅಂತ. ಓಕೆ, ಸಕಲ ಚರಾಚರಗಳಿಗೆ ಮಳೆಯ ಅಗತ್ಯತೆ ಇರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಎವ್ರಿ ಲಿವಿಂಗ್ ಬೀಯಿಂಗ್ಸ್ ದೇ ನೀಡ್ ಮಳೆ. ಸೊ ಯಾಕೆ, ಅದರ ಅವಶ್ಯಕತೆ ಏನಿದೆ, ವಾಟ್ ಈಸ್ ದ ನೆಸೆಸಿಟಿ ಆಫ್ ದಟ್, ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ಇನ್ ಯುವರ್ ಓನ್ ವರ್ಡ್ಸ್. ಟ್ರೈ ಮಾಡಿ. ಓಕೆನಾ, ಟ್ರೈ ಮಾಡಿ. ಡೂ ಲೆಟ್ ಮೀ ನೋ. ದೆರ್ ಈಸ್ ಎ ಎಸ್ಸೆ ರೈಟಿಂಗ್ ಆಕ್ಟಿವಿಟಿ ಆಲ್ಸೋ ವಿಚ್ ಐ ಹ್ಯಾವ್ ಡನ್ ವೆರಿ ರೀಸೆಂಟ್ಲಿ. ಐ ಲೀವ್ ದ ಪ್ಲೇಲಿಸ್ಟ್ ಲಿಂಕ್ ಹಿಯರ್. ಪ್ಲೀಸ್ ಗೋ ಚೆಕ್ ಇಟ್ ಔಟ್ ಆ್ಯಂಡ್ ಯು ಕ್ಯಾನ್ ಟ್ರೈ ಯು ಫ್ರೇಮಿಂಗ್ ಯುವರ್ ಸೆಂಟೆನ್ಸಸ್. ಯು ಹ್ಯಾವ್ ಆಲ್ಸೋ ಹ್ಯಾವ್ ಅ ಸ್ಟೋರಿ ರೈಟಿಂಗ್. ಅದನ್ನು ಕಲ್ತ್ಕೊಂಡು ಯು ಕ್ಯಾನ್ ಗಿವ್ ಅ ಟ್ರೈ ಫಾರ್ ದಿಸ್. ಓಕೆ, ಅತಿವೃಷ್ಟಿ ಅನಾವೃಷ್ಟಿ. ಐ ಟೋಲ್ಡ್ ಯು ದ ಮೀನಿಂಗ್ ಆಫ್ ಅತಿವೃಷ್ಟಿ ಅನಾವೃಷ್ಟಿ. ಇಫ್ ಯು ಡೋಂಟ್ ರಿಮೆಂಬರ್ ನೌ, ಗೋ ಬ್ಯಾಕ್ ಟು ದ ಬಿಗಿನಿಂಗ್ ಆಫ್ ದ ವಿಡಿಯೋ ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಪಿಕ್ಚರ್ ಸಮೇತ, ಗೆಟ್ ದ ಪಿಕ್ಚರ್ ಆ್ಯಂಡ್ ಟ್ರೈ ಟು ಗ್ಯಾದರ್ ದ ಇನ್ಫಾರ್ಮೇಷನ್. ಸಂಗ್ರಹಿಸಿ, ಗ್ಯಾದರ್ ಇಟ್. ಓಕೆ, ಸಕಾಲಕ್ಕೆ ಹಿತಮಿತವಾಗಿ ಮಳೆ ಬರಲು ಏನು ಮಾಡಬೇಕು? ಸೊ ಆನ್ ದ ರೈಟ್ ಟೈಮ್ ವಿ ನೀಡ್ ಟು ಹ್ಯಾವ್ ಅ ರೈನ್. ಅದಕ್ಕೆ ವಾಟ್ ವಿ ಶುಡ್ ಡೂ? ಚರ್ಚಿಸಿ. ಯು ಹ್ಯಾವ್ ಟು ಡಿಸ್ಕಸ್ ಅಮಂಗ್ ಯೋರ್ ಸೆಲ್ಫ್. ಸೊ ಹಿಯರ್ ವಿ ಕಂಪ್ಲೀಟ್ ದ ಪೊಯಮ್ ಮಳೆ ಬರಲಿ. I hope ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. If you have any doubt, any questions, do let me know in the comment section. And do not forget to share this video with your friend. Makla, sharing is caring. I always tell you. Alva? Yes. Let them also learn. Everyone, you sit together and discuss ಮಾಡಿ. That is the one good way how you will learn the language.
And how do you memorize andre? Stand in front of a mirror and repeat the verses every time. So that is the much easiest way to memorize the poem. Okay na? So thank you so much. See you in the one more video. Doubt idre message maadi. Okay na? Thank you so much. Namaskara.